ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಈಚನಾಳ ಫೆಬ್ರವರಿ 20 ಜಾತ್ರೆಯು ಭಕ್ತಿ ಮತ್ತು ಸಾಂಸ್ಕೃತಿಕ ಪರಂಪರೆಯ ಅದ್ದೂರಿ ಹಬ್ಬ. ಈ ಹಬ್ಬದಲ್ಲಿ ಗ್ರಾಮದ ಎಲ್ಲ ಜಾತಿ ಧರ್ಮದವರು ಒಗ್ಗಟ್ಟಿನಿಂದ ಪರಸ್ಪರ ಪ್ರೀತಿ, ಗೌರವ, ಶಿಸ್ತು, ಶಾಂತತೆ ಕಾಪಾಡಿಕೊಳ್ಳಬೇಕು. ಒಂದು ವೇಳೆ ಜಾತ್ರೆಯಲ್ಲಿ ಅಹಿತಕರ ಘಟನೆ ಹಾಗೂ ಶಾಂತಿ ಕದಡುವ ಪ್ರಯತ್ನ ಮಾಡಿದ್ರೆ ಅಂತಹ ಕಿಡಿಗೇಡಿಗಳ ವಿರುದ್ಧ ನಿರ್ದಾಕ್ಷಿಣ್ಯವಾಗಿ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ಪೊಲೀಸ್ ಇನ್ಸ್ಪೆಕ್ಟರ್ ಹೊಸಕೇರಪ್ಪ ಎಚ್ಚರಿಸಿದ್ದಾರೆ. ಈಚನಾಳ ಗ್ರಾಮದಲ್ಲಿ ಶ್ರೀ ಗದ್ದೆಮಾದೇವಿ ಜಾತ್ರೆಯ ಅಂಗವಾಗಿ ಪೂರ್ವಭಾವಿ ಶಾಂತಿ ಸಭೆ ನಡೆಸಿ ಮಾತನಾಡಿದರು. ಫೆಬ್ರವರಿ 22ರಿಂದ 26 ತನಕ ನಡೆಯುವ ಜಾತ್ರೆಯಲ್ಲಿ ಗ್ರಾಮದ ಸರ್ವ ಸಮಾಜದ ಜನ ತಾವೇ ಸ್ವತಃ ಮುಖಂಡತ್ವ ತನ್ನ ವಹಿಸಿಕೊಂಡು ಜಾತ್ರೆ ಯಶಸ್ಸಿಗೆ ಮುಂದಾಗಬೇಕು. ಈ ವೇಳೆ ಪೊಲೀಸ್ ಇಲಾಖೆಯಿಂದ ಸೂಕ್ತ ಬಂದೋಬಸ್ತ್ ನೀಡಲು ಸಿದ್ಧವಿದೆ ಎಂದು ಪಿಐ ಹೊಸಕೇರಪ್ಪ ಅವರು ಹೇಳಿದ್ದಾರೆ. ಜಾತ್ರೆಯ ಅಂಗವಾಗಿ ನಡೆಯುವ ವಿವಿಧ ಗ್ರಾಮೀಣ ಕ್ರೀಡಾಕೂಟ ಹಾಗೂ ನಾಟಕಕ್ಕೆ ಕಡ್ಡಾಯವಾಗಿ ಪೊಲೀಸ್ ಹಾಗೂ ಧ್ವನಿವರ್ಧಕಗಳು ಅನುಮತಿ ಪಡೆಯಬೇಕು. ಕಬಡ್ಡಿ, ಸಂಗ್ರಾಣೆ ಕಲ್ಲು ಎತ್ತುವುದು, ಟಗರಿನ ಕಾಳಗದಂತಹ ಸ್ಪರ್ಧೆಗಳನ್ನು ರಾತ್ರಿ ಸಮಯದಲ್ಲಿ ನಡೆಸಲು ಅವಕಾಶ ನೀಡುವುದಿಲ್ಲ. ಜೊತೆಗೆ ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿ ಕೊಡಬೇಡಿ. ಕುಡಿದು ದಾಂಧಲೆ ಮಾಡಿದವರ ಮೇಲೆ ಕಾನೂನು ಸೂಕ್ತ ಕಠಿಣ ಕ್ರಮ ಜರುಗಿಸ್ತೀವಿ. ಪ್ರಮುಖ ಜನಸಂದಣಿ ಸ್ಥಳದಲ್ಲಿ ಕ್ಯಾಮೆರಾ ಕಣ್ಗಾವಲು ಇರುತ್ತೆ ಎಂದಿದ್ದಾರೆ. ಸಂತೋಷವಾಗಿ ಸೇರ್ ಮಾಡ್ರಿ, ಜಾತ್ರೆ ಮಾಡ್ರಿ, ಬೀರು ಬೀಜರು ಬಂದಿರ್ತಾರೆ, ಚೆನ್ನಾಗಿರುತ್ತೆ. ಯಾರು ಬೇರೆಯವರು ಬಂದಿದ್ದನ್ನ ಅರ್ಥ ಮಾಡ್ಕೊಂಡು ಗಲಾಟೆ ಇಲ್ಲ. ಹಂಗೇನ ಅಕಸ್ಮಾತ್ ಗಲಾಟೆ ಮಾಡೋದೇನಂತ ಕಂಡು ಬಂದ್ರೆ ಅವ್ರನ್ನ ಕೇಸು ಮಾಡ್ತೀವಿ, ರೌಡಿಸಮ್ ಓಪನ್ ಮಾಡ್ತೀವಿ. ಅಲ್ಲಿ ರೌಡಿಸಮ್ ನಮ್ಮ ಕೈನಲ್ಲಿ ಬೇಡ. ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡೋಣ. ನಾವು ನಿಮ್ಮೊಟ್ಟಿಗೆ ಇರ್ತೀವಿ, ಎಲ್ಲರೂ ಕೂಡ ಹಬ್ಬ ಆಚರಣೆ ಮಾಡೋಣ. ಹಬ್ಬದ ದಿವಸದಲ್ಲಿ ಪೊಲೀಸ್ ಸ್ಟೇಷನ್ಗೆ, ಕೋರ್ಟಿಗೆ, ಜೈಲಿಗೆ ಹೋಗೋದನ್ನು ಬೇಡ. ಇದು ಇತಿಹಾಸ ಆಗ್ಬಿಡ್ತದೆ. ಅಕಸ್ಮಾತ್ ಏನು ಗಲಾಟೆ ಆಗಿ ನಾ ತೇರು ಕ್ಯಾನ್ಸಲ್ ಅಂತ ಬರ್ಬಿಡ್ತೀನಿ ಡಿ ಸುಧಾರವರಿಗೆ. ಇದೆಲ್ಲ ಮುಗಿಸ್ಬಿಡ್ತೀವಿ ಮತ್ತೆ. ಅದಕ್ಕಾಗಿ ಅದು ಮುಗಿಸೋದಂದ್ರೆ ಇವೆಲ್ಲ ಕೂತ್ಬಿಟ್ಟು ನೀವೆಲ್ಲ ಸಾಕ್ಷಿ ಆಗ್ಬಿಡ್ತೀರ. ಅದಕ್ಕಾಗಿ ನೀವೆಲ್ಲರೂ ಕೂಡ ಯಾವ್ದು ಒಂದು ಚೂರು ಗಲಾಟೆ ಎಲ್ಲ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ನಮ್ಗೆ ಸಹಕಾರ ಮಾಡೋ ಜವಾಬ್ದಾರಿ ನಿಮ್ದು, ಪಬ್ಲಿಕ್ದು. ಪೊಲೀಸ್ ಅಂದ್ರೆ ಈಗ ಬಂದೋಬಸ್ತ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ ಅಂದ್ರೆ ಅದನ್ನು ಮೂರ್ಖತನ. ಪೊಲೀಸ್ ಒಟ್ಟಿಗೆ ನೀವು ಕೂಡ ನಮಗೆ ಸಹಕಾರ ಮಾಡಿದಾಗ ಈ ಒಂದು ಜಾತ್ರೆ ಸುಸೂತ್ರವಾಗಿ ನಡಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಕಾನೂನು ಮತ್ತು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಕೂಡ ಸಹಕಾರ ಆಗುತ್ತೆ. ಇದೆಲ್ಲ ಕೂಡ ಸಹಕಾರ ಪೊಲೀಸರು ಅತಿ ಮುಖ್ಯ. ನಂತರ ಜಾತ್ರೆ ಅಂಗವಾಗಿ ಪರಸ್ಥಳದಿಂದ ಬಂದ ಬಜ್ಜಿ, ಜಿಲೇಬಿ ಹಾಗೂ ಬಳೆ, ಆಟಿಕೆ ಸಾಮಾನುಗಳು ಅಂಗಡಿ ಮಾರಾಟಗಾರರಿಗೆ ರಥ ಸಂಚರಿಸುವ ಮುಖ್ಯ ರಸ್ತೆಯಿಂದ ದೂರದಲ್ಲಿ ಅಂಗಡಿಗಳನ್ನು ಹಾಕುವಂತೆ ಸೂಚಿಸಿ ವಾಹನ ಪಾರ್ಕಿಂಗ್ ಸ್ಥಳಗಳನ್ನು ವೀಕ್ಷಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆ ಅಮರೇಶ್, ದೇವಣ್ಣ, ವಾಹನ ಚಾಲಕ ಅಮರೇಶ, ಗ್ರಾಮಸ್ಥರು ಸೇರಿ ಮತ್ತಿತರರು ಹಾಜರಿದ್ದರು. ತಾಜಾ ಸುದ್ದಿಗಾಗಿ ಎಂಟಿವಿ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.